ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ನಮ್ಮ ಗೀತಾಜ್ಞಾನ ಕನ್ನಡ ಚಾನೆಲ್ಗೆ ಸ್ವಾಗತ. ಹರೇ ಕೃಷ್ಣ. ಇವತ್ತು ಶ್ರೀಲ ಪ್ರಭುಪಾದರು ಯಾರು ಅಂತ ತಿಳ್ಕೊಳ್ಳೋಣ. ಶ್ರೀಕೃಷ್ಣನು ಸುಮಾರು 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಅವತರಿಸಿದ್ರು. ಭಗವಂತನ ಪವಿತ್ರ ನಾಮ ಸ್ಮರಣೆಯಾದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಮಹಾಮಂತ್ರವು ಭಾರತದ ಸಮುದ್ರ ತಟವನ್ನು ದಾಟಿ ಪ್ರಪಂಚದಾದ್ಯಂತ ಪ್ರತಿ ನಗರ ಮತ್ತು ಹಳ್ಳಿಗಳಲ್ಲಿ ಹರಡುತ್ತದೆ ಎಂಬ ಭವಿಷ್ಯವಾಣಿ ನುಡಿದಿದ್ದರು. ಅವರ ಭವಿಷ್ಯವಾಣಿಯನ್ನ ಶ್ರೀಮದ್ ಎಸಿ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರಿಂದ ಸತ್ಯವಾಯಿತು. ಶ್ರೀಲ ಪ್ರಭುಪಾದರು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಒಂದು ದಿನದ ನಂತರ ಜನಿಸ್ತಾರೆ. ಅವರು ಹುಟ್ಟಿದಾಗ ಜಾತಕ ನೋಡಿದ ಜ್ಯೋತಿಷಿ ಪ್ರಭುಪಾದರು ತಮ್ಮ 70ನೇ ವಯಸ್ಸಿನಲ್ಲಿ ಭಾರತದ ಸಮುದ್ರವನ್ನು ದಾಟಿ ಪ್ರಪಂಚದಾದ್ಯಂತ 108 ಶ್ರೀಕೃಷ್ಣ ದೇವಾಲಯಗಳನ್ನು ಸ್ಥಾಪಿಸುತ್ತಾರೆ ಎಂದು ಹೇಳಿದರು. ಪ್ರಭುಪಾದರು ಬಾಲ್ಯದಲ್ಲಿಯೇ ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ದರು. ಪ್ರಭುಪಾದರ ಪದವಿ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರ ದರ್ಶನ ಆಗತ್ತೆ. ಮುಂದೆ ಅವರೇ ಶ್ರೀಲ ಪ್ರಭುಪಾದರಿಗೆ ಆಧ್ಯಾತ್ಮಿಕ ಗುರುಗಳಾಗ್ತಾರೆ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಪ್ರಭುಪಾದರಿಗೆ ಕೃಷ್ಣ ಪ್ರಜ್ಞೆಯನ್ನ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಹರಡಲು ಹೇಳ್ತಾರೆ. ಗುರುಗಳ ಮಾತಿನಂತೆ ಪ್ರಭುಪಾದರು ತಮ್ಮ ಜೀವನವನ್ನೇ ಈ ಕಾರ್ಯಕ್ಕೆ ಮುಡುಪಾಗಿರಿಸ್ತಾರೆ. ಹಾಗೆ ಅವರು ಬ್ಯಾಕ್ ಟು ಗಾಡ್ ಹೆಡ್, ಮರಳಿ ಭಗವಂತನೆಡೆಗೆ ಎಂಬ ಪತ್ರಿಕೆಯನ್ನ ಪ್ರಾರಂಭಿಸಿ ಅದನ್ನ ಸ್ವತಃ ಬರೆದು ಮುದ್ರಿಸಿ ತಾವೇ ಹಂಚುತ್ತಾರೆ. ಝಾನ್ಸಿಯಲ್ಲಿ ಅವರು ಧರ್ಮ ಪ್ರಚಾರಕ್ಕಾಗಿ ಲೀಗ್ ಆಫ್ ಡಿಯೋಟಿಸ್, ಭಕ್ತರ ಒಕ್ಕೂಟ ಎಂಬ ಸಂಸ್ಥೆಯನ್ನ ಸ್ಥಾಪಿಸ್ತಾರೆ. ಅವರ ಜೀವನದ ಅತ್ಯಮೂಲ್ಯ ಕೃತಿಯಾದ ಶ್ರೀಮದ್ ಭಾಗವತದ 18,000 ಶ್ಲೋಕಗಳಿಗೆ ಅನುವಾದ ತಾತ್ಪರ್ಯವನ್ನು ಬರೆದರು. ಅಮೆರಿಕನರನ್ನು ಅನುಸರಿಸುವುದು ಆಗಿನ ಕಾಲಕ್ಕೆ ಹೆಮ್ಮೆಯ ವಿಷಯವಾಗಿತ್ತು. ಆದುದರಿಂದ ಕೃಷ್ಣ ಪ್ರಜ್ಞೆಯನ್ನು ಮೊದಲು ಅಮೆರಿಕನ್ನರಿಗೆ ತಿಳಿ ಹೇಳಿ ಬೋಧಿಸಿದರೆ ಇಡೀ ಪ್ರಪಂಚವೇ ಅವರನ್ನು ಅನುಸರಿಸುತ್ತದೆ ಎನ್ನುವುದು ಶ್ರೀಲ ಪ್ರಭುಪಾದರ ಉದ್ದೇಶವಾಗಿತ್ತು. ಇದರಿಂದ ಪ್ರಪಂಚಕ್ಕೆ ಶ್ರೀಕೃಷ್ಣ ಭಕ್ತಿಯನ್ನು ಹರಡಬಹುದು ಎಂದು ಯೋಚಿಸಿ ಪ್ರಭುಪಾದರು ಅಮೆರಿಕದ ನ್ಯೂಯಾರ್ಕ್ಗೆ ದಾನಿಯೊಬ್ಬರ ನೆರವನ್ನು ಪಡೆದುಕೊಂಡು ಹಡಗಿನಲ್ಲಿ ಪ್ರಯಾಣ ಮಾಡುತ್ತಾರೆ. ಆಗ ಅವರಿಗೆ 70 ವಯಸ್ಸು. ಎಷ್ಟೋ ಜನ ತಮ್ಮ ಈ ವಯಸ್ಸಿಗೆ ಕೆಲಸದಿಂದಲೇ ನಿವೃತ್ತಿಯನ್ನು ಪಡಿತಾರೆ. ಆದರೆ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ತಮ್ಮ ಧ್ಯೇಯ ಉದ್ದೇಶ ಮತ್ತು ಕೃಷ್ಣ ಪ್ರಜ್ಞೆಯ ಪ್ರಚಾರಕ್ಕಾಗಿ ಈ ಇಳಿವಯಸ್ಸಿನಲ್ಲಿ ಪಾಶ್ಚಾತ್ಯ ದೇಶಕ್ಕೆ ಪಯಣ ಬೆಳೆಸುತ್ತಾರೆ. ತಮ್ಮ ಪಯಣದ ಅವಧಿಯಲ್ಲಿ ಶ್ರೀಲ ಪ್ರಭುಪಾದರು ಅನೇಕ ತೊಂದರೆಗಳನ್ನು ಎದುರಿಸ್ತಾರೆ. ಅವರಿಗೆ 2 ಸಲ ಹೃದಯಾಘಾತವಾಗತ್ತೆ. ಪ್ರಯಾಣ ಮಾಡುತ್ತಿದ್ದ ಹಡಗು ಸರಕು ಸಾಮಗ್ರಿಗಳನ್ನು ಒಯ್ಯುವ ಸಾಮಾನ್ಯ ಹಡಗಾಗಿತ್ತು. ಅಲ್ಲಿ ಯಾವ ವೈದ್ಯರು ಅಥವಾ ಔಷಧಿಗಳ ಅನುಕೂಲತೆಗಳೂ ಇರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಒಂದು ರಾತ್ರಿ ಪ್ರಭುಪಾದರಿಗೆ ಒಂದು ಕನಸು ಬಿತ್ತು. ಪರಮ ಪುರುಷ ಶ್ರೀಕೃಷ್ಣನು ದೋಣಿಗೆ ಹುಟ್ಟು ಹಾಕಿ ಮುನ್ನಡೆಸುತ್ತಿದ್ದ. ಅವನು ಅವರ ಬಳಿ ಅಂಜದೇ ಮುಂದೆ ಸಾಗಬೇಕೆಂದು ಹೇಳಿದನು. ಇದರಿಂದ ಪ್ರಭುಪಾದರಿಗೆ ಅಪಾರವಾದ ಧೈರ್ಯ ಹೆಚ್ಚಿತು. ತಾನು ಎಲ್ಲ ಅಪಾಯಗಳಿಂದ ಪಾರಾಗಿ ಪರಮಾತ್ಮನ ರಕ್ಷಣೆ ತಮ್ಮ ಮೇಲೆ ಇದೆ ಎಂದು ಭಾವಿಸಿದರು. 37 ದಿನಗಳ ನಂತರ ನ್ಯೂಯಾರ್ಕ್ ನಗರಕ್ಕೆ ತಲುಪುತ್ತಾರೆ. ಅಪರಿಚಿತ ಊರಲ್ಲಿ ಯಾವ ಪರಿಚಯವೂ ಇರಲಿಲ್ಲ. ಯಾರ ಪರಿಚಯವೂ ಇಲ್ಲದೆ ಇದ್ದು ಅವರ ಬಳಿ ಕೇವಲ 40 ರೂಪಾಯಿ ಮಾತ್ರ ಇದ್ದು ಕೈಯಲ್ಲಿ ಕೆಲವು ಪುಸ್ತಕಗಳನ್ನು ತುಂಬಿಕೊಂಡಿದ್ದ ಕಬ್ಬಿಣದ ಟ್ರಂಕ್, ಒಂದು ಕೊಡೆ, ತಿನ್ನಲು ಧಾನ್ಯಗಳಿಂದ ಮಾಡಿದ ಒಣ ಹಿಟ್ಟು ಇತ್ತು. ಆದರೆ ಒಬ್ಬ ಏಕಾಂಗಿ ಮನುಷ್ಯ ಯಾವ ಸಹಾಯವಿಲ್ಲದೆ, ತನ್ನ ಆರೋಗ್ಯವೂ ಸರಿಯಿಲ್ಲದೆ, ಗುರುತು ಪರಿಚಯವಿಲ್ಲದ ಯಾವ ಕೃಷ್ಣ ಬೋಧನೆಯನ್ನು ಕಂಡರಿಯದ ಬೃಹತ್ ಅಮೆರಿಕನರಂತಹ ದೇಶದಲ್ಲಿ ಯಶಸ್ಸನ್ನು ಸಾಧಿಸಬಲ್ಲರೇ ಎಂಬುದು ಪ್ರಶ್ನೆಯಾಗಿತ್ತು. ಅಲ್ಪಾವಧಿಯಲ್ಲೇ ಶ್ರೀಲ ಪ್ರಭುಪಾದರು ಶ್ರೀಕೃಷ್ಣ ಬೋಧನೆಯನ್ನು ಪ್ರಪಂಚದ ಪ್ರಮುಖ ನಗರಗಳಲ್ಲಿ ಹರಡುವ ಕಾರ್ಯಕ್ರಮವನ್ನು ಮಾಡಿದರು ಮತ್ತು ಇಸ್ಕಾನ್ ಸಂಸ್ಥೆ ಎಂದರೆ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆಯನ್ನು ಸ್ಥಾಪಿಸಿ ಸಾವಿರಾರು ಜನರು ಅದರ ಸದಸ್ಯರಾಗುವಂತೆ ಮಾಡಿದರು. ಪ್ರಭುಪಾದರ ಬಾಲ್ಯದಲ್ಲಿ ಹೇಳಿದ ಭವಿಷ್ಯವಾಣಿಯು ಸತ್ಯವಾಯಿತು. ಅವರು 108 ಶ್ರೀಕೃಷ್ಣ ದೇವಾಲಯಗಳನ್ನು ಸ್ಥಾಪಿಸಿದರು.
ಅದರಲ್ಲಿ ಮುಖ್ಯವಾಗಿ ಪ್ರಪಂಚದಲ್ಲಿಯೇ ಪ್ರಮುಖ ನಗರವಾದ ನ್ಯೂಯಾರ್ಕ್ನಲ್ಲಿ 13 ಅಂತಸ್ತಿನ ಕೃಷ್ಣ ಮಂದಿರ ಕಟ್ಟಡವು ಒಂದು. ಹೀಗೆ ಜಗತ್ತಿನ ಮನೆ ಮನೆಯಲ್ಲೂ ಮನಸ್ಸುಗಳಲ್ಲಿ ಹರೇ ಕೃಷ್ಣ ಎಂಬ ನಾಮಜಪವನ್ನು ತುಂಬುವುದರ ಮೂಲಕ ಶ್ರೀ ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆ ನುಡಿದ ಭವಿಷ್ಯವಾಣಿಯನ್ನು ಸತ್ಯವನ್ನಾಗಿಸಿದರು. ಶ್ರೀಲ ಪ್ರಭುಪಾದರು ತುಂಬಾ ಕರುಣಾಮಯಿ, ಜಗತ್ತಿಗೆಲ್ಲ ಕೃಷ್ಣ ಪ್ರಜ್ಞೆಯನ್ನು ನೀಡಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹಾಗೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಎಲ್ಲ ಭಕ್ತರಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ.